ನಾನು ಬಸ್ಸಲ್ಲಿ ಇದ್ದೀನಿ, ತುಂಬಾ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ ಅದಕ್ಕೇನೆ. ಫ್ಲೈಟ್ ಅಲ್ಲಿ ಇದ್ದಿದ್ರೆ ಯಾರು ಬಿಡೋರ ನನ್ನ ಮೇಲೆ ಹಂಗಾರೆ ನೀವು? ಸರ್ ನಿಮ್ ಕೃಷ್ಣ ಆಗಕ್ಕೂ ನಿಮ್ಮ ಮಗ ಕೃಷ್ಣ ಆಗಕ್ಕೂ ನಿಮ್ಮ ಹೆಂಡತಿಗೂ ನನಗೂ ಏನ್ ಸಂಬಂಧ ಸರ್? ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ರೆಡ್ ಕಲರ್ ಬಟನ್ ಬರ್ತಾಯಿಲ್ಲ, ಇದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣ್ತಾ ಇಲ್ಲ, ಆಲ್ ಬಟನ್ ಓದೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ರೈಟ್ ನಾವು ಇವತ್ತು ಜಯದೇವ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಪವಿತ್ರ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಬನ್ನಿ ಕಾಲ್ ಮಾಡುವ ಪವಿತ್ರಾಗೆ. ಹಲೋ ಹಲೋ, ಹೇಳಿ. ಇದು ಪವಿತ್ರ ಅವರ ಮಾತಾಡ್ತಾ ಇರೋದು? ಹೌದು. ಎಲ್ಲಿದ್ದೀರಿ? ಯಾರು ಮಾತಾಡ್ತಿರೋದು? ಹೇಳ್ತೀನಿ, ಫಸ್ಟ್ ಎಲ್ಲಿದ್ದೀರಿ ಹೇಳಿ. ಫಸ್ಟ್ ನೀವ್ ಯಾರಂತ ಹೇಳ್ರಿ. ಫೋನ್ ಮಾಡ್ರೆ ನಾನಾ ನೀವು ಮಾಡಿರೋದು? ಅದಕ್ಕೆ ಕೇಳ್ತಿರೋದು ನೀವು ಎಲ್ಲಿದ್ದೀರಾ ಅಂತ. ನೀವ್ ಯಾರು ಅಂತ ಹೇಳ್ಬೇಕಾನೆ, ನಿಮ್ಗೆ ಯಾಕೆ ನಾನು ಹೇಳ್ಬೇಕು? ಹಂಗೆ ನಾನು ಹೇಳಿದ್ರೆ ಉಲ್ಟಾ ಹೊಡೆದ್ರೆ ಏನ್ ಅಂತ ಹೊಡಿತೀರ? ನೀವ್ ಯಾರು ಅಂತ ಫಸ್ಟ್ ಹೇಳಿ. ಹೇಳಿಯಪ್ಪ, ನಮ್ಗೆ ಈಗಲೇ ನನ್ಗೆ ಮನೇಲಿ ಗಲಾಟೆ ಆಯ್ತಾರ ಸಾಕು. ಇಲ್ಲೂ ಗಲಾಟೆ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಹಲೋ ಹೇಳಿ, ಯಾರು ನೀವು? ಏನು ಹೇಳ್ತೀನಿ, ನಿಮ್ ಕೈ ಮುಗಿಲ ಕಾಲ್ ಕಟ್ಕೊಳ್ಳ. ಈಗ ನಾನು ನೀವ್ ಕೈನು ಮುಗಿಬೇಡಿ, ಕಾಲ್ನು ಕಟ್ಕೋಬೇಡಿ, ಏನಂತ ಹೇಳಿ. ನೋಡಿ ಇವ್ರೆ, ಈ ಕೃಷ್ಣ ಜನ್ಮಾಷ್ಟಮಿ ಬರೋದು ಸಾಕು, ನಮ್ಮಲ್ಲಿ ಆಗ ಗಲಾಟೆನೂ ಸಾಕು. ನಂಗೆ ನಿಜವೂ ಬೇಜಾರಾಗ್ಬಿಟ್ಟೈತೆ. ನನಗಂತೂ ಸಾಕಾಗ್ಬಿಟ್ಟೈತೆ. ನ್ಯಾಯ ಅಂದ್ರೆ ಒಂದೇ ನ್ಯಾಯ, ಒಂದೇ ತರ ಇರ್ಬೇಕಲ್ವಾ? ಈಗ ನನ್ನ ಹೆಂಡತಿಗೆ ಅವಳ ಮಗ ಕೃಷ್ಣನ್ ತರ ಇರ್ಬೇಕಂತೆ. ಕೃಷ್ಣನ್ ತರ ಎಲ್ಲ ಡ್ರೆಸ್ ಹಾಕ್ಸಿ, ಕೊಳಲಿಟ್ಟು, ನವಿಲ್ಗಿರಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡವಳೆ. ಮಗ ಕೃಷ್ಣನ್ ತರ ಇರ್ಬೋದಂತೆ, ಗಂಡ ಕೃಷ್ಣ ಆಗ್ಬಾರ್ದಂತೆ. ಯಾವ ನ್ಯಾಯ ಇದು? ಹಲೋ ಹಲೋ ಸರ್, ಏನ್ ಸರ್ ಅನಾವಶ್ಯಕವಾಗಿ ಮಾತಾಡ್ತಿದ್ದೀರಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಇದು ಅನಾವಶ್ಯಕನಾ? ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಾಯ್ತಾ? ನೀವೇ ಹೇಳಿ. ಸರ್ ತಪ್ಪಿಲ್ಲ, ಆಯ್ತು. ಈಗ ನನ್ಗೂ ಅದಕ್ಕೂ ಏನ್ ಸಂಬಂಧ? ನಿಮ್ಗೇನು ನಾನು ಕಟ್ಟಕ್ ಬರ್ತಾ ಇಲ್ಲ. ಬಟ್ ಇವಳು ಮಾಡ್ತೀರಾ ಸರಿನಾ? ನೀವೇ ಹೇಳಿ. ನಾನೇನು ಮಾಡ್ತಿಲ್ಲ, ನಾನೆಲ್ಲ ಸರಿಯಾಗೇ ಮಾಡೋದು. ಏನ್ ಮಾಡಿದೀನಿ ಹೇಳಿ. ನಿಮ್ಗೇನೋ ಮಾಡ್ತಾ ಇದೀರ ಅಂದವ್ರ ಬಾಯಿಗೆ ಹುಳ ಬೀಳುತ್ತೆ. ನಾನು ಅದೆಲ್ಲ ಹೇಳ್ತಿರೋದು, ನನ್ನ ಹೆಂಡತಿಗೆ ನಾನು ಹೇಳ್ತಾ ಇರೋದು. ಅವಳು ಮಗ ಕೃಷ್ಣ ಆಗ್ಬೋದಂತೆ, ನಾನ್ ಕೃಷ್ಣ ಆದ್ರೆ ತಪ್ಪಂತೆ. ಸರ್ ನಂಗೂ ಬರ್ತೈತೆ. ನನ್ ಟೆನ್ಷನ್ ಅಲ್ಲಿ ನಾವು ಬರ್ತಿದ್ರೆ ನೀವು ಏನೇನೋ ಮಾತಾಡ್ಕೊಂಡು. ನೋಡಿ, ಇವತ್ತು ಒಂದ್ ನಾಯಿಗೂ ಟೆನ್ಷನ್ ಇರ್ತದೆ, ಬೇಡ. ನನ್ಗೆ ಹಿಂಗೆ ಇದ್ ಮಾಡ್ಬೋದ? ನೀವ್ ಹೇಳಿ. ಸರ್ ನನ್ಗೆ ಯಾರು ಗೊತ್ತಿಲ್ಲ, ನನ್ಗೆ ಏನು ಗೊತ್ತಿಲ್ಲ. ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟ್ ಆಗಿ ಹೇಳಿ ಏನು ಅಂತ. ಎಲ್ಲ ಹೇಳದ್ನಲ್ಲ. ಈಗ ಅವಳು ಮಾಡ್ತೀರಾ ಸರಿನಾ? ನೀವೇ ಹೇಳಿ. ಹಬ್ಬ ಮಾಡ್ಲಿ, ನನ್ಗೇನು ಅಭ್ಯಂತರ ಇಲ್ಲ. ನಮ್ನು ಹಬ್ಬ ಮಾಡಕ್ ಬಿಡ್ಲಿ. ಒಬ್ರಿಗೊಂದೊಂಥರ ಯಾಕೆ ನ್ಯಾಯ ಮಾಡ್ಬೇಕು? ನಾನು ಇವಾಗ ಫೋನ್ ಕಟ್ ಮಾಡ್ತೀನಿ, ಮತ್ತೆ ರಿಟರ್ನ್ ಮಾಡ್ಬೇಡಿ. ಬ್ಲಾಕ್ ಲಿಸ್ಟ್ ಹಾಕ್ತೀನಿ ನಂಬರ್ನ. ಅಯ್ಯೋ ದೇವ್ರೆ, ಅನ್ಕೊಂಡೆ ನಿಮ್ ಹೆಸರು ಕೇಳ್ದಾಗ್ಲೇನೆ ಪವಿತ್ರ ಅಂದ್ರೇನೆ ನನ್ ಭಯ ಆಯ್ತು. ಏನ್ ಕಮ್ಮಿ ಹೆಸರಾ ನಿಮ್ದು? ಹೌದು. ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಅಪಾಟಿ ಫೇಮಸ್ ಆಗಿತ್ತಲ್ಲ. ನೀವ್ ಯಾರಂತಾನೆ ಹೇಳ್ತೀರಾ? ಏನೇನೋ ಮಾತಾಡ್ತಿದ್ದೀರಾ. ನಿಮ್ಗೆ ಏನೋ ತಲೆಯಲ್ಲಿ ಬಿಡಿ, ನಿಮ್ಗೆ ಮೆದ್ಲಿಲ್ಲ ಏನೋ ಐತೆ ಹಂಗಾರೆ. ನಾನು ಏನೇನೋ ಹೇಳ್ತಾ ಇದ್ದೀನಂತೆ. ನಾನು ಬಸ್ಸಲ್ಲಿ ಇದ್ದೀನಿ, ತುಂಬಾ ತಾಳ್ಮೆಯಿಂದ ಮಾತಾಡ್ತಿದ್ದೀನಿ ಅದಕ್ಕೇನೆ. ಫ್ಲೈಟ್ ಅಲ್ಲಿ ಇದ್ದಿದ್ರೆ ಯಾರು ಬಿಡೋರ ನನ್ ಮೇಲೆ ಹಂಗಾರೆ ನೀವು? ಸರ್ ನಿಮ್ ಕೃಷ್ಣ ಆಗಕ್ಕೂ ನಿಮ್ಮ ಮಗ ಕೃಷ್ಣ ಆಗಕ್ಕೂ ನಿಮ್ಮ ಹೆಂಡತಿಗೂ ನನಗೂ ಏನ್ ಸಂಬಂಧ ಸರ್? ನಾನು ಇಲ್ಲೇನು ರಿಲೇಶನ್ಶಿಪ್ ಕಟ್ಟಕ್ ಬರ್ತಾ ಇಲ್ಲ. ನೀವು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ನೀವು ಹೌದು, ಈಗ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ನನ್ನ ಹತ್ರ ಏನ ಕೇಳ್ತಿದ್ದೀರಾ? ಇದು ನಾನು ಒಬ್ಬಂದಲ್ಲ ಇವ್ರೆ, ತುಂಬಾ ಜನದ ಫ್ಯಾಮಿಲಿ ಮ್ಯಾಟರ್ ಇದೇನೆ. ಅವ್ರ ಮಕ್ಳು ಕೃಷ್ಣನ್ ಡ್ರೆಸ್ ಹಾಕ್ಬಿಟ್ಟು ಕೃಷ್ಣನ್ ತರ ನೋಡೋದಕ್ಕೆ ಇಷ್ಟ ಪಡ್ತಾರೆ. ಆದ್ರೆ ಅವ್ರ ಗಂಡೀರ್ ಕೃಷ್ಣನ್ ತರ ಆಡಿದ್ರೆ ಪರ್ಕೆ ಎತ್ಕ ಬರ್ತಾರೆ. ಹೌದು, ಅದು ಸತ್ಯ. ಹೆಂಗೆ? ಯಾವ ನ್ಯಾಯ? ಹೆಂಗೆ ಆತರ ಆಡ್ಬಾರ್ದು. ಮಗ ಕೃಷ್ಣ ಆಗ್ಬೋದು, ಅಪ್ಪ ಯಾಕೆ ಕೃಷ್ಣ ಆಗಂಗಿಲ್ಲ ಅಂತ? ಸರ್ ಕೃಷ್ಣ ಆಗ್ಲಿ ಅಂತ ಮಾಡ್ತೀರಾ? ಕೃಷ್ಣನ್ ವೇಷ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಾರೆ ಅಷ್ಟೇ, ಒಂದ್ ಖುಷಿಗೆ. ಮಕ್ಳು ಮುದ್ದೆ ಕಾಣಿಸ್ತಾ ಇರ್ತವೆ ಅಂತ ಅಷ್ಟೇ. ಹಂಗಾದ್ರೆ ರೀಲ್ಸ್ ಮಾಡಕ್ ಹಬ್ಬ ಮಾಡ್ತಿರೋದ ಹಂಗಾರೆ ಇದು? ಎಲ್ಲ ಅಷ್ಟೇ ಸರ್, ತೋರ್ಪಡಿಕೆ ಜೀವನ. ಫೋಟೋ ಹಾಕೋದಕ್ಕೆ, ಸ್ಟೇಟಸ್ಗೆ ಅಲ್ವಾ ಸರ್? ಈಗ ಮಾಡ್ತಾನ ಹಿಂಗ್ ಮಾಡಿದ್ರೆ? ಇಲ್ಲ, ಭಕ್ತಿಯಿಂದ ಮಾಡ್ತೀವಿ ನಾವು. ಸರ್ ನೀವ್ ಯಾರಂತ ಹೇಳಿ ಸರ್. ಇಲ್ಲ ನಿಜವಾಗ್ಲೂ ನೀವ್ ಯಾರಂತ ಹೇಳಿಲ್ಲ ಅಂದ್ರೆ ಫೋನ್ ಕಟ್ ಮಾಡ್ತೇನೆ. ಪವಿತ್ರ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದು ಇದು ಆರ್ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ನಿಜವಾಗ್ಲೂ ಖುಷಿಗೆ ಯಾರು ಕೊಟ್ಟಿದ್ದಾನವರ?
ವೆಲ್ ಬೊಂಬಾಟಾಗಿರೋ ಮಾರ್ನಿಂಗಲ್ಲೇನೇ ಈ ಒಂದು ಟ್ರ್ಯಾಪಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆಚೆ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.